ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಕೆಲವರಿಗೆ ಗಾರ್ಡನಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತದೆ, ಆದರೆ ಅಂದದ ಗಾರ್ಡನ್ ಮೇಂಟೈನ್ ಮಾಡಲು ಪುರ್ಸೊತ್ತಿರಲ್ಲ. ಅದೇ ರೀತಿ ಗಾರ್ಡನಿಂಗ್ ಈಗ ತಾನೇ ಶುರು ಮಾಡಿರುವ ಬಿಗಿನರ್ಸ್ ಆಗಿದ್ದರೆ ಯಾವ ಗಿಡಕ್ಕೆ ಎಷ್ಟು ಫರ್ಟಿಲೈಸರ್ ಹಾಕುವುದು, ಯಾವಾಗ ಹಾಕಬೇಕು ಎಂಬೆಲ್ಲ ಕನ್ಫ್ಯೂಷನ್ ಇರುತ್ತದೆ. ಅಂಥವರಿಗೆ ಫರ್ಟಿಲೈಸರ್ ಹಾಕುವ ತಲೆಬಿಸಿ ಇಲ್ಲದ, ಮೇಂಟೆನೆನ್ಸ್ ಅಥವಾ ನಿರ್ವಹಣೆಯ ಅಗತ್ಯತೆ ಇಲ್ಲದೇ ಇರುವಂತಹ ಗಿಡ ಸಿಕ್ಕಿದರೆ ಎಷ್ಟು ಒಳ್ಳೆಯದು ಅಲ್ವಾ? ನಾನಿವತ್ತು ಹೇಳಲು ಹೊರಟಿರುವುದು ಅಂತಹದ್ದೇ ಒಂದು ಹೂವಿನ ಗಿಡ, ಅದುವೇ ಕಲಾಂಚೋ. ಇವತ್ತಿನ ವಿಡಿಯೋದಲ್ಲಿ ಕಲಾಂಚೋ ಗಿಡವನ್ನು ಬೆಳೆಸುವ ಗಿಡದ ಕಾಳಜಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದೀರಾ, ನಿಮಗಿದು ತಿಳಿದಿರಲಿ, ಇದೊಂದು ಗಾರ್ಡನಿಂಗ್ ಚಾನಲ್. ಹೂವಿನ ಗಿಡಗಳು, ಗಿಡಕ್ಕೆ ಹಾಕುವ ಫರ್ಟಿಲೈಸರ್ಗಳು, ಗಿಡಕ್ಕೆ ತೋರಿಸಬೇಕಾದ ಕಾಳಜಿ, ಹೀಗೆ ಗಾರ್ಡನಿಂಗ್ ಸಂಬಂಧಿಸಿದ ಮಾಹಿತಿಗಳ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀವು ವೀಕ್ಷಿಸಬಹುದು. ಯಾರೆಲ್ಲ ಚಾನಲನ್ನು ಮೊದಲ ಬಾರಿ ನೋಡುತ್ತಿದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ. ಕಲಾಂಚೋ ಆಫ್ರಿಕಾ ಮೂಲದ ದಟ್ಟವಾದ ರಸಭರಿತ ಎಲೆಗಳನ್ನು ಹೊಂದಿರುವ ಜನಪ್ರಿಯ ಅಲಂಕಾರಿಕ ಗಿಡವಾಗಿದೆ. ಕೆಂಪು, ಗುಲಾಬಿ, ಹಳದಿ, ಕಿತ್ತಳೆ ಬಣ್ಣದ ಗೊಂಚಲಾದ ಹೂಗಳನ್ನು ಬಿಡುವ ಸಸ್ಯ ಇದಾಗಿದೆ. ವರ್ಷಪೂರ್ತಿ ಈ ಗಿಡವಿದ್ದರೂ ಗಿಡದಲ್ಲಿ ಹೂವನ್ನು ಕಾಣಬೇಕಾದರೆ ಚಳಿಗಾಲದ ಕೊನೆಯ ಭಾಗ ಮತ್ತು ವಸಂತಕಾಲದವರೆಗೆ ಕಾಯಬೇಕು. ಈ ಗಿಡ ಹೂ ಬಿಡುವ ಋತುವಿನಲ್ಲಿ ಗಿಡ ತುಂಬ ಬಣ್ಣದ ಹೂಗಳನ್ನು ಬಿಡುವುದಲ್ಲದೆ ದೀರ್ಘಕಾಲ ಉಳಿಯುತ್ತದೆ. ಗಿಡ ಒಮ್ಮೆ ಹೂ ಬಿಟ್ಟರೆ 4ರಿಂದ 8 ವಾರಗಳ ಕಾಲ ಈ ಹೂ ಉಳಿದು ಗಾರ್ಡನ್ನ ಸೌಂದರ್ಯ ಹೆಚ್ಚಿಸುತ್ತದೆ. ಈ ಗಿಡವನ್ನು ನಾವು 3 ವಿಧಾನದಲ್ಲಿ ಸುಲಭವಾಗಿ ಬೆಳೆಸಬಹುದು. ಒಂದು, ಎಲೆಯ ತುಂಡಿನಿಂದ; 2ನೇದು ಕಾಂಡದ ತುಂಡುಗಳಿಂದ; 3ನೇದು ಬೀಜದಿಂದ. ಇವೆಲ್ಲ ಕಲಾಂಚೋ ಗಿಡದ ಬೀಜಗಳು. ಇವುಗಳನ್ನು ಮಣ್ಣಿನಲ್ಲಿ ಹಾಕಿ ಕೂಡ ಗಿಡ ಬೆಳೆಸಬಹುದು. ಆದರೆ ಇದು ದೀರ್ಘಕಾಲ ಹಿಡಿಯುವ ಪ್ರಕ್ರಿಯೆ. ಬೀಜಗಳಿಂದ ಕಲಾಂಚೋ ಗಿಡ ಬೆಳೆಸುವುದಕ್ಕಿಂತ ಕಾಂಡದ ತುಂಡಿನಿಂದ ಗಿಡ ಬೆಳೆಸುವುದು ಸುಲಭ. ಕಾಂಡದ ತುಂಡಿನಿಂದ ಗಿಡ ಬೆಳೆಸುವುದಾದರೆ ಗಿಡದಿಂದ ಒಳ್ಳೆಯ ಬಲಿತ ಕಾಂಡವನ್ನು ತೆಗೆಯಬೇಕು. ನಂತರ ಈ ರೀತಿ ಮಣ್ಣಿನಲ್ಲಿ ನೆಟ್ಟು ಬೆಳೆಸಬೇಕು. ಡಿಸೆಂಬರ್, ಜನವರಿಯಲ್ಲಿ ಇಂತಹ ಕಟ್ಟಿಂಗ್ ಹಾಕಿದರೆ ವಸಂತಕಾಲದಲ್ಲಿ ಗಿಡ ಬೆಳೆದು ಹೂವನ್ನು ಕೊಡುತ್ತದೆ. ವಿಡಿಯೋದಲ್ಲಿ ನೀವೀಗ ನೋಡುತ್ತಿರುವುದು ಕಟ್ಟಿಂಗ್ನಿಂದ ಬೆಳೆಸಿದ ಗಿಡಗಳು. ಇನ್ನೂ ಇದರಲ್ಲಿ ಹೂ ಬರಬೇಕಷ್ಟೇ. ಗಿಡ ಬೆಳೆಸಲು ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಉತ್ತಮ. ಥಂಬ್ನೇಲ್ನಲ್ಲಿ ನೋಡಿರುವಂತೆ ಈ ಗಿಡ ಹೂ ಬಿಡಲು ಫರ್ಟಿಲೈಸರ್ ಹಾಕುವ ಅವಶ್ಯಕತೆ ಇಲ್ಲ. ಫರ್ಟಿಲೈಸರ್ ಹಾಕಲಿ ಹಾಕದೇ ಇರಲಿ, ಗಿಡದ ಹೂ ಬಿಡುವ ಕಾಲದಲ್ಲಿ ಗಿಡದಲ್ಲಿ ಹೂವು ಬಂದೇ ಬರುತ್ತದೆ. ಆದರೆ ಗಿಡ ದೀರ್ಘಕಾಲದವರೆಗೆ ಹೂ ಬಿಡುತ್ತಿರಬೇಕು ಎಂಬ ಉದ್ದೇಶವಿದ್ದರೆ ಯಾವುದೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹೂ ಬಿಡುವ ಕಾಲದಲ್ಲಿ ಹಾಕಬಹುದು. ಇನ್ನು ಕಾಳಜಿಯ ಬಗ್ಗೆ ಹೇಳುವುದಾದರೆ, ಗಿಡದಲ್ಲಿ ಹೆಚ್ಚು ಹೂ ಬಿಡಲು ಪ್ರಕಾಶಮಾನವಾದ ಪರೋಕ್ಷ ಸೂರ್ಯನ ಬೆಳಕು ಉತ್ತಮ. ನೇರ ಸೂರ್ಯನ ಬೆಳಕಿಗೆ ಗಿಡವಿದ್ದರೆ ಎಲೆಗಳು ಸುಟ್ಟು ಹೋಗುವ ಸಾಧ್ಯತೆ ಹೆಚ್ಚು. ಗಿಡದ ಬೆಳವಣಿಗೆ ಇದರಿಂದ ಕುಂಠಿತವಾಗುತ್ತದೆ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಎಲ್ಲ ಕಡೆ ಇರುತ್ತದೆ. ಹಾಗಾಗಿ ಕಡಿಮೆ ನೀರಿನ ಪೂರೈಕೆಯಲ್ಲೂ ಬೆಳೆಸಬಹುದಾದ ಗಿಡಗಳನ್ನು ಬೆಳೆಸುವುದು ಅವಶ್ಯಕ. ಕಲಾಂಚೋ ಅಂತಹ ಗಿಡಗಳಲ್ಲಿ ಒಂದು. ಈ ಗಿಡಕ್ಕೆ ದಿನಾಲೂ ನೀರು ಹಾಕುವ ಅವಶ್ಯಕತೆ ಇಲ್ಲ. 3 ದಿವಸಕ್ಕೊಮ್ಮೆ ಸ್ವಲ್ಪ ನೀರು ಹಾಕಿದರೆ ಸಾಕು. ಈ ಗಿಡ ದಪ್ಪ ರಸಭರಿತ ಎಲೆಗಳನ್ನು ಹೊಂದಿರುವುದರಿಂದ ಈ ಗಿಡಕ್ಕೆ ಹೆಚ್ಚು ನೀರನ್ನು ಹಾಕಿದರೆ ಬೇರು ಕೊಳೆತು ಹೋಗುವ ಸಾಧ್ಯತೆ ಹೆಚ್ಚು. ಗಿಡದಲ್ಲಿ ಹೆಚ್ಚು ಹೂ ಬರಬೇಕಿದ್ದರೆ ಒಮ್ಮೆ ಅರಳಿ ಹೋದ ಹೂಗಳನ್ನು ಹೀಗೆ ತೆಗೆದು ಬಿಡಬೇಕು. ಹೊಸ ಚಿಗುರು ಬಂದು ಹೊಸ ಹೂ ಬರಲು ಇದರಿಂದ ಸಾಧ್ಯ. ಆಗಾಗ ಸಾಫ್ಟ್ ಪಿಂಚಿಂಗ್ ಮಾಡುವುದರಿಂದ ಹೊಸ ಚಿಗುರು ಬಂದು ಗಿಡ ತುಂಬ ಬುಷಿಯಾಗುತ್ತದೆ. ಹೆಚ್ಚು ಹೂವನ್ನು ಇದರಿಂದ ಪಡೆಯಲು ಸಾಧ್ಯ. ಈ ಗಿಡವನ್ನು ಗಾರ್ಡನ್ನ ಬಾರ್ಡರ್ಗಳನ್ನು ಅಲಂಕರಿಸಲು ಬಳಸಬಹುದು. ಈ ಗಿಡವನ್ನು ಒಳಾಂಗಣ ಅಲಂಕಾರಕ್ಕೂ ಬಳಸಬಹುದು. ಇದು ನೈಸರ್ಗಿಕವಾಗಿ ಗಾಳಿಯನ್ನು ಶುದ್ಧೀಕರಿಸುವ ಗುಣ ಹೊಂದಿದೆ.
ಒಮ್ಮೆ ಬೆಳೆಸಿದರೆ ತುಂಬ ವರ್ಷಗಳ ಕಾಲ ಉಳಿಯುವ ಈ ಚಂದದ ಕಲಾಂಚೋ ಗಿಡವನ್ನು ಬೆಳೆಸಿ ಗಾರ್ಡನ್ನ ಅಂದ ಹೆಚ್ಚಿಸೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ಧನ್ಯವಾದಗಳು.